ಸ್ನೇಹಿತರೆ, ಹಣ್ಣುಗಳನ್ನು ಕೊಳ್ಳಲು ನಾವು ಮಾರುಕಟ್ಟೆಗೆ ಹೋದಾಗ ಕೆಲವೊಂದು ಹಣ್ಣುಗಳಲ್ಲಿ ವಿವಿಧ ರೀತಿಯ ಸ್ಟಿಕ್ಕರ್ಗಳನ್ನು ಹಾಕಿರ್ತಾರೆ. ಅದನ್ನು ನೀವು ಗಮನಿಸಿರಬಹುದು. ಹೆಚ್ಚಾಗಿ ಸೇಬು, ಕಿವಿ ಹಣ್ಣು, ಕಿತ್ತಳೆ ಹಣ್ಣುಗಳಲ್ಲಿ ಈ ಸ್ಟಿಕ್ಕರ್ಗಳನ್ನು ಹಾಕಿರ್ತಾರೆ. ಈ ಸ್ಟಿಕ್ಕರ್ ಹಾಕಿದೆ ಅಂದರೆ ಅದರ ಬೆಲೆ ಹೆಚ್ಚು ಅಂತ ನಾವೆಲ್ಲರೂ ಸಹಜವಾಗಿ ಅಂದ್ಕೊಂಡಿರ್ತೀವಿ. ಆದರೆ ಇದರ ಅರ್ಥ ಬೇರೆಯೇ ಇದೆ. ಹಣ್ಣುಗಳನ್ನು ಕೊಳ್ಳಲು ಮಾರುಕಟ್ಟೆಗೆ ಹೋದಾಗ ಕೆಲವೊಂದು ಹಣ್ಣುಗಳ ಮೇಲೆ ವಿವಿಧ ರೀತಿಯ ಸ್ಟಿಕ್ಕರ್ಗಳನ್ನು ಅಂಟಿಸಿರ್ತಾರೆ. ಇದನ್ನು ನಾವು ಕೂಡ ಗಮನಿಸಿರ್ತೀವಿ. ಹೆಚ್ಚಾಗಿ ಸೇಬು, ಕಿವಿ ಹಣ್ಣು, ಕಿತ್ತಳೆ ಹಣ್ಣುಗಳಲ್ಲಿ ಈ ಥರದ ಸ್ಟಿಕ್ಕರ್ಗಳನ್ನು ಕಾಣಬಹುದು. ಈ ಸ್ಟಿಕ್ಕರ್ ಹಾಕಿದರೆ ಈ ಹಣ್ಣುಗಳ ಬೆಲೆ ಹೆಚ್ಚು ಅಂತ ಸಾಮಾನ್ಯವಾಗಿ ಭಾವಿಸಿರೋದುಂಟು. ಆದರೆ ಅದರ ಅರ್ಥನೇ ಬೇರೆ. ನೈಸರ್ಗಿಕವಾಗಿ ಸಿಗುವ ಹಣ್ಣುಗಳಲ್ಲಿ ಕಂಡುಬರುವ ಆರೋಗ್ಯಕಾರಿ ಪ್ರಯೋಜನಗಳು ನಮಗೆಲ್ಲ ಗೊತ್ತೇ ಇರುತ್ತೆ. ಮಾರುಕಟ್ಟೆಯಲ್ಲಿ ಕೂಡ ಅಷ್ಟೇ ಸೀಸನ್ಗೆ ಅನುಗುಣವಾಗಿ ಹಲವಾರು ರೀತಿಯ ಹಣ್ಣುಗಳು ಬರುತ್ತೆ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಹಣ್ಣುಗಳನ್ನು ಖರೀದಿಸುವ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವ ಹಣ್ಣುಗಳು ಹಾಳಾಗಿದೆಯೇ ಅಥವಾ ಹಣ್ಣಾಗಿಲ್ಲವೇ, ಮೃದುವಾಗಿದೆಯೇ ಅಥವಾ ಹುಳಿಯಾಗಿದೆಯೇ, ಹೀಗೆ ಹಲವು ವಿಷಯಗಳತ್ತ ಗಮನವನ್ನು ಹರಿಸ್ತೀವಿ. ಹಣ್ಣುಗಳನ್ನು ಖರೀದಿಸುವಾಗ ಅನೇಕ ವಿಷಯಗಳನ್ನು ಕೂಡ ನಾವು ಪರಿಗಣಿಸ್ತೀವಿ. ಆದರೆ ಹಣ್ಣುಗಳನ್ನು ಹೆಚ್ಚಾಗಿ ಸಂಖ್ಯೆಯೊಂದಿಗೆ ಲೇಬಲ್ ಮಾಡಿರೋದು, ಹಣ್ಣಿಗೆ ಸ್ಟಿಕ್ಕರ್ ಸಂಖ್ಯೆ ಅಂಟಿಸಿರೋದು ಕೂಡ ಆಗಾಗ ನಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ. ಹಾಗಾದರೆ ಈ ಸ್ಟಿಕ್ಕರ್ನ ವಿಶೇಷತೆ ಏನು ಅಂತ ತಿಳಿದುಕೊಳ್ಳೋಣ. ಈ ಸ್ಟಿಕ್ಕರ್ಗಳು ಸಾಮಾನ್ಯವಾಗಿ ಎಲ್ಲ ರೀತಿಯ ಹಣ್ಣುಗಳಿಗೂ ಹಾಕಿರಲಾಗುತ್ತೆ. ಆದರೆ ಅವುಗಳನ್ನು ಏಕೆ ಹಾಕಲಾಗಿದೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಈ ಸ್ಟಿಕ್ಕರ್ಗಳ ಮೇಲಿನ ಸಂಖ್ಯೆಗಳ ಅರ್ಥವನ್ನು ಕೂಡ ತಿಳಿಯಬೇಕು. ಸ್ನೇಹಿತರೆ, ಆರೋಗ್ಯ ತಜ್ಞರ ಪ್ರಕಾರ ಹಣ್ಣಿನ ಸ್ಟಿಕ್ಕರ್ಗಳು ಪ್ರೈಸ್ ಲುಕಪ್ ಕೋಡ್ ಎಂಬ ಕೋಡನ್ನು ಹೊಂದಿರುತ್ತೆ. ಇದು ಹಣ್ಣಿನ ತಳಿ ಮತ್ತು ಸ್ವರೂಪವನ್ನು ಸೂಚಿಸುವಂಥ ಸಂಖ್ಯೆ. ಈ ಹಣ್ಣುಗಳ ಮೇಲಿರುವ ಸಂಖ್ಯೆಗಳು ಏನನ್ನು ಸೂಚಿಸುತ್ತೆ ಅನ್ನೋದನ್ನು ತಿಳಿಯೋಣ. ಹಣ್ಣುಗಳ ಮೇಲೆ ಸ್ಟಿಕ್ಕರ್ಗಳನ್ನು ಅಂಟಿಸುವುದರ ಹಿಂದೆ ಒಂದು ನಿರ್ದಿಷ್ಟ ಉದ್ದೇಶವಿದೆ. ಈ ಸ್ಟಿಕ್ಕರ್ಗಳನ್ನು ಹಣ್ಣುಗಳನ್ನು ಎಲ್ಲಿ ಬೆಳೆಯಲಾಯಿತು, ಅದನ್ನು ಬೆಳೆಯಲು ಬಳಸಿದ ವಿಧಾನವನ್ನು ಸೂಚಿಸಲು ಬಳಸಲಾಗುತ್ತೆ. ಅವು ಹಣ್ಣಿನ ಗುಣಮಟ್ಟ ಮತ್ತು ಅದರ ಬೆಲೆಯನ್ನು ಸಹ ಸೂಚಿಸುತ್ತವೆ. ಈ ಸ್ಟಿಕ್ಕರ್ಗಳು PLU ಸಂಕೇತಗಳಾಗಿವೆ. ಇದು ಹಣ್ಣಿನ ಗುಣಮಟ್ಟವನ್ನು ಸೂಚಿಸುತ್ತೆ. ಅವುಗಳ ಮೇಲೆ ನಿರ್ದಿಷ್ಟ ಸಂಖ್ಯೆಯನ್ನು ಬರೆಯಲಾಗಿದೆ. ಇದರ ಅರ್ಥ ವಿಭಿನ್ನವಾದ ಹಣ್ಣುಗಳು ಯಾವ ರೀತಿ ಬೆಳೆದಿರುತ್ತೆ ಅಂತಾನೂ ಕೂಡ ನಾವು ತಿಳಿದುಕೊಳ್ಳಬಹುದು. ಇದು ಸ್ಟಿಕ್ಕರ್ಗಳ ಬಗ್ಗೆ. ಆದರೆ ಈ ಪ್ರಶ್ನೆ ಉದ್ಭವಿಸುತ್ತೆ. ಸ್ಟಿಕ್ಕರ್ಗಳಲ್ಲಿರುವ ಸಂಖ್ಯೆಗಳು ವಿಭಿನ್ನ ಅರ್ಥವನ್ನು ಹೊಂದಿರುತ್ತೆ. 4 ಅಂಕೆಗಳ ಸಂಖ್ಯೆ ಇದ್ದರೆ ಅದನ್ನು ನೀವು ಖರೀದಿಸಲು ಹೋಗಬೇಡಿ. ಏಕೆಂದರೆ 4 ಅಂಕೆಯ ಸಂಖ್ಯೆಗಳು ವಿಶೇಷವಾಗಿ 4, 2, 3, 1 ಅಥವಾ 4, 0, 5, 6 ನಂತಹ 4ರಿಂದ ಪ್ರಾರಂಭವಾಗುವಂಥವು. ಈ ಹಣ್ಣನ್ನು ಕೀಟನಾಶಕ ಮತ್ತು ರಾಸಾಯನಿಕವನ್ನು ಬೆಳೆಸಲಾಗಿರುತ್ತೆ. ಇನ್ನು 5 ಅಂಕೆಯ ಸಂಖ್ಯೆ. ಕೆಲವು ಹಣ್ಣುಗಳಲ್ಲಿ 5 ಅಂಕೆಯ ಸಂಖ್ಯೆಯನ್ನು ಬಳಸಲಾಗಿರುತ್ತೆ. ಉದಾಹರಣೆಗೆ 8, 5, 4, 3, 1 ಹೀಗೆ. ಈ ಹಣ್ಣುಗಳನ್ನು ತಳೀಯವಾಗಿ ಮಾರ್ಪಡಿಸಲ್ಪಟ್ಟಿರುತ್ತೆ. ಇದರ ಅರ್ಥ ಈ ಹಣ್ಣುಗಳು ನೈಸರ್ಗಿಕವೂ ಅಲ್ಲ, ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಪಡಿಸಿದಂತಹ ಹಣ್ಣುಗಳು ಅಂತ ಅರ್ಥ. ಇನ್ನು ಸ್ನೇಹಿತರೆ, ಹಣ್ಣನ್ನು ಸಂಪೂರ್ಣವಾಗಿ ಸಾವಯವವಾಗಿ ಬೆಳೆಯಲಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ. ವಾಸ್ತವವಾಗಿ ಅಂತಹ ಸ್ಟಿಕ್ಕರ್ಗೆ 9, 3, 4, 3, 5 ಹೀಗೆ 9ರಿಂದ ಪ್ರಾರಂಭವಾಗುವ 5 ಅಂಕೆಯ ಸಂಖ್ಯೆಯನ್ನು ನಮೂದಿಸಿರ್ತಾರೆ. ಹಣ್ಣನ್ನು ರಾಸಾಯನಿಕ ಅಥವಾ ಕೀಟನಾಶಕಗಳಿಲ್ಲದೆ ಸಾವಯವವಾಗಿ ಬೆಳೆಸಲಾಗಿದೆ ಅನ್ನೋದನ್ನು ಈ 9ರಿಂದ ಶುರುವಾಗುವಂತಹ ಸಂಖ್ಯೆಗಳಿಂದ ಸೂಚಿಸಬಹುದು. ಸ್ನೇಹಿತರೆ, ಈ ಸ್ಟಿಕ್ಕರ್ಗಳು ಹಣ್ಣಿನ ಕೃಷಿ ವಿಧಾನವನ್ನು ಸೂಚಿಸುವುದಲ್ಲದೆ ಅದರ ಮೂಲ ಯಾವುದು, ದೇಶ, ರಾಜ್ಯ, ಅದನ್ನು ಪ್ಯಾಕ್ ಮಾಡಿದ ಕಂಪನಿ, ಬ್ರ್ಯಾಂಡ್ ಮತ್ತು ಸಾವಯವ ಅಥವಾ ಸಾಂಪ್ರದಾಯಿಕವಾಗಿ ಬೆಳೆಸಲಾಗಿದೆಯಾ ಅನ್ನೋದ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೆ. ಸ್ಟಿಕ್ಕರ್ಗಳು ಸಾಮಾನ್ಯವಾಗಿ ಕೊಯ್ಲು ಅಥವಾ ಪ್ಯಾಕೇಜಿಂಗ್ ದಿನಾಂಕವನ್ನು ಸಹ ಒಳಗೊಂಡಿರುತ್ತೆ. ಇದು ಹಣ್ಣಿನ ತಾಜಾತನವನ್ನು ಕೂಡ ಸೂಚಿಸುತ್ತೆ. ಜನ ಯಾವ ಹಣ್ಣನ್ನು ಖರೀದಿಸಬೇಕು, ಯಾವ ಹಣ್ಣನ್ನು ಆರೋಗ್ಯಕ್ಕೆ ಉತ್ತಮ ಅಂತ ತಿಳಿದುಕೊಳ್ಬೇಕು. ಇನ್ನು ಮಾರುಕಟ್ಟೆಯಲ್ಲಿ ಕಲಬೆರಕೆ ಹಾಗೂ ನಕಲಿ ಹಣ್ಣುಗಳು ಕೂಡ ಸಿಗುತ್ತೆ. ಕೆಲವೊಮ್ಮೆ ಅಂಗಡಿಯವರು ನಕಲಿ ಸಾವಯವ ಹಣ್ಣುಗಳನ್ನು ನೈಜವಾಗಿ ಕಾಣುವಂತೆ ಮಾಡಲು ನಕಲಿ ಅಥವಾ ನಕಲಿ ಸ್ಟಿಕ್ಕರ್ಗಳನ್ನು ಸಹ ಅನ್ವಯಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಹಣ್ಣಿನ ಸುವಾಸನೆ, ಬಣ್ಣ, ತಾಜಾತನ ಮತ್ತು ನೈಸರ್ಗಿಕ ಗುಣಲಕ್ಷಣಗಳನ್ನು ನೋಡಿ ನಾವು ಖರೀದಿ ಮಾಡಬೇಕು.
ನಕಲಿ ಸ್ಟಿಕ್ಕರ್ಗಳನ್ನು ಬಳಸುವ ಉದ್ದೇಶ ಗ್ರಾಹಕರನ್ನು ದಾರಿ ತಪ್ಪಿಸುವುದು, ಅವರಿಗೆ ನಿಜವಾದ ಗುಣಮಟ್ಟವನ್ನು ಕಸಿದುಕೊಳ್ಳೋದು. ಸ್ನೇಹಿತರೆ, ತಿಳಿದುಕೊಂಡಲ್ಲ, ಹಣ್ಣುಗಳನ್ನು ಖರೀದಿಸುವಾಗ ಸ್ಟಿಕ್ಕರ್ಗಳನ್ನು ಓದದೆ ತೆಗೆದು ಎಸೆಯಬೇಡಿ. ಹಾಗೆ ಓದಿದ ನಂತರ ಯಾವ ರೀತಿಯ ಹಣ್ಣುಗಳು ಅಂತ ತಿಳಿದು ಆದಷ್ಟು 9ರಿಂದ ಪ್ರಾರಂಭವಾಗುವ ಹಣ್ಣುಗಳನ್ನು ಖರೀದಿಸಿದರೆ ತುಂಬಾ ಒಳ್ಳೆಯದು. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಬಯಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.